ಬೆಂಗ್ರೆ ಕಡೆ ಹೋಗ್ತಾ ಇದೀಯಾ? ಆ ಕಡೆ ಹೋಗ್ತಾ ಏರಿಯಾ ಸರಿ ಇಲ್ಲ, ಅಲ್ಲಿನ ಜನ ಸ್ವಲ್ಪ ಹಂಗೆ ಹಿಂಗೆ ಅಂತ ಅಂದವರಿಗೆ ನಮ್ಮ ಮಂಗಳೂರಿನ ಒಂದು ಬ್ಯೂಟಿಫುಲ್ ಪೀಸ್ಫುಲ್ ಪ್ಲೇಸ್ ನಾನು ತೋರಿಸ್ತಿದ್ದೀನಿ ಬನ್ನಿ. ನಾನು ಈ ಸತಿ ಪೇಂಟಿಂಗ್ ಮಾಡೋದಕ್ಕೆ ಹೋಗಿದ್ದ ಪ್ಲೇಸ್ ಹೆಸರು ಬೆಂಗ್ರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ ಮಂಗಳೂರಿಂದ. ವಾಲ್ ಪೇಂಟಿಂಗ್ ಪ್ರಾಜೆಕ್ಟ್ ಇತ್ತು ಅಂತ ನಾವು ಬೆಂಗ್ರೆ ಕಡೆ ಬಂದ್ವಿ. ನಮ್ಮ ತಂಡದ ಹೆಸರು ಐಸಿರಿ ಆರ್ಟ್ ಮಂಗಳೂರು. ಇದುವರೆಗೆ ಮಂಗಳೂರಲ್ಲಿ ತುಂಬಾನೇ ಬ್ಯೂಟಿಫುಲ್ ಆರ್ಟ್ ಹಾಗೆ ಅವೇರ್ನೆಸ್ ಅನ್ನ ಮಾಡಿದೀವಿ, ಮುಂದೆ ಕೂಡ ಮಾಡ್ತಾ ಬರ್ತೀವಿ. ನಿಜ ಹೇಳ್ತೀನಿ ಕಣ್ರಿ, ಮಂಗಳೂರಿಗೆ ಬಂದು 17 ವರ್ಷ ಆಯ್ತು. ಈ ಊರಿಗೆ ಬಂದಾಗ ಆದ ಖುಷಿ, ಇಲ್ಲಿನ ಜನರ ಒಡನಾಟ, ನಂಗೆ ಸಿಕ್ಕಿದ ಪ್ರೀತಿ ಬೇರೆಲ್ಲ ಕಡೆಗಿಂತ ತುಂಬಾನೇ ಡಿಫ್ರೆಂಟ್ ಇತ್ತು ಆಯ್ತಾ. ಈ ಊರಿನ ವಿಶೇಷತೆನೆ ಹಾಗೆ. ಇಲ್ಲಿಗೆ ಒಂದ್ಸತಿ ಬಂದ ತಕ್ಷಣ ಇಲ್ಲಿನ ರೋಮಾಂಚಕ ಅನುಭವನೇ ಈ ಮಾತನ್ನ ಹೇಳುತ್ತೆ. ಇಲ್ಲಿ ಇಡೀ ಊರಂದ್ರೆ ಒಂದೇ ಮನೆ ತರ. ಜೀವನ ಕಸುಬಿಗೆ ಮೀನುಗಾರಿಕೆನ ಅವಲಂಬಿಸಿರುವಂತಹ ಇಲ್ಲಿನ ಜನರು ನಿಜವಾಗಿ ಶಾಂತತೆ ಪ್ರೀತಿನ ಏನಂತ ನಂಗೆ ಕಳ್ಸಿಕೊಟ್ರು. ಈ ಊರಲ್ಲಿ ಮದ್ಯಪಾನ, ಧೂಮಪಾನ, ಬೀಡಿ ಸಿಗರೇಟ್ ಎಲ್ಲವನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಯಾರಂತೆ. ಮಂಗಳೂರು ಸಿಟಿಗೆ ತುಂಬಾನೇ ದೂರ ಇಲ್ಲ, ತುಂಬಾನೇ ಹತ್ರ. ಬೋಟಲ್ ಬಂದ್ರೆ 2-3 ಕಿಲೋಮೀಟರ್ ಅಷ್ಟೇ. ಆದ್ರೆ ಬೈಕಲ್ಲಿ ಬಸ್ ಬರ್ಬೇಕಂತ ಹೇಳಿದ್ರೆ 18 ಕಿಲೋಮೀಟರ್ ಸುತ್ತ ಹಾಕೊಂಡ್ ಬರ್ಬೇಕು. ಆ ಕಡೆ ಸಮುದ್ರ, ಈ ಕಡೆ ನದಿ ಇರೋದ್ರಿಂದಾನೇ ಈ ಊರು ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ, ನ್ಯಾಚುರಲ್ ಬ್ಯೂಟಿನ ಹೊಂದಿದೆ. ಸಮುದ್ರ ಮತ್ತೆ ನದಿ ಮಧ್ಯೆ ಇರುವಂತಹ ಇಲ್ಲಿನ ಜನರ ಜೀವನ ಶೈಲಿ, ದಿನಚರಿ ತುಂಬಾನೇ ಚಂದ ಇತ್ತು. ಅಲ್ಲಲ್ಲಿ ಆಟ ಆಡ್ತಾ ಇರುವಂತಹ ಪುಟ್ಟ ಮಕ್ಕಳು, ಹರಟೆ ಹೊಡಿತಾ ಟೈಮ್ ಸ್ಪೆಂಡ್ ಮಾಡ್ತಿರುವಂತಹ ಆಂಟಿ ಅಂಕಲ್ಗಳು, ಸಂಜೆ ಹೊತ್ತು ಟಿವಿ ಮುಂದೆ ಸೀರಿಯಲ್ ನೋಡ್ತಾ ಕೂರೋ ಟೈಮ್ಗೂ ಮನೆಯಿಂದ ಹೊರಗೆ ಬಂದು ಸೇರಿರೋ ಮಾತಾಡ್ತಿರೋ ಜನರು ನಿಜಕ್ಕೂ ತುಂಬಾನೇ ಸ್ಪೆಷಲ್ ಮ್ಯಾಟರ್. ಇಲ್ಲಿ ಊರಲ್ಲಿ ಎಕ್ಕ ಭಜನೆ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್ ಅಂತೆ. ಇದೇ ಟೈಮಿಗೆ ನೋಡಿ ನಾ ಇಲ್ಲಿ ವಿಸಿಟ್ ಮಾಡಿದ್ದು. ಇದು ಊರಿನ ಒಂದೇ ಒಂದು ಗ್ರ್ಯಾಂಡ್ ಹಬ್ಬ ಕೂಡ ಅಂತೆ. ಇಲ್ಲಿನ ಜನರು ಇಷ್ಟೊಂದು ಅನ್ಯೋನ್ಯವಾಗಿ ಪ್ರೀತಿಯಿಂದ ಊರು, ನಾವು ಊರವರೆಲ್ಲ ನಮ್ಮವರು ಅಂತ ಬದುಕ್ತಾ ಇದ್ದಾರೆ. ಖಾಲಿ ಊರು ಅಂದ್ರೆ ಸಾಲದು, ಊರನ್ನು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ, ಹಾಗೆ ತುಂಬಾ ಕ್ಲೀನ್ ಕೂಡ. ಕೆಲವೊಂದು ಏರಿಯಾಕ್ಕೆ ಹೋದ್ರೆ ಏನ್ ಗಲೀಜು, ಏನ್ ಜಂಜಾಟ ಅಂತ ಅನ್ಸಿ ಹಿಂಸೆ ಅನ್ಬಿಡುತ್ತೆ. ಮೋಸ್ಟ್ಲಿ ಇದೇ ಕಾರಣಕ್ಕೆ ತುಂಬಾನೇ ಜನ ಬೆಂಗ್ರೆ ಅಂತ ಅಂದಾಗ ಸ್ವಲ್ಪ ಜಾಗ್ರತೆ, ಹೋಗ್ಬೇಡ, ಏರಿಯಾ ಸರಿ ಇಲ್ಲ ಅಂತ ಹೇಳ್ತಾರೆ. ಮೋಸ್ಟ್ಲಿ ಈ ಏರಿಯಾಕ್ಕಲ್ಲ, ಆ ಕಡೆ ಇರುವಂತಹ ಕೆಲವೊಂದು ಏರಿಯಾಕ್ಕಾಗಿರ್ಬಹುದು. ಆದ್ರೆ ಬೆಂಗ್ರೆನ ನಾನು ಇದುವರೆಗೆ ನೀವೆಲ್ಲ ಹೇಳಿದ್ದು ನೋಡಿ ಅನ್ಕೊಂಡಿದ್ದಕ್ಕೂ ನಾವು ಇಲ್ಲಿ ಬಂದು ನೋಡಿದಕ್ಕೂ ನಿಜಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಂದ್ರೆ ನರಕವನ್ನ ಅನುಭವಿಸಿ ಸೀದಾ ನಾವು ಮುಂದೆ ಹೋದ್ರೆ ಸ್ವರ್ಗಕ್ಕೆ ಹೋದಂತ ಅನುಭವ ಆಗುತ್ತೆ. ನಮ್ಮ ಡೈಲಿ ಅಭ್ಯಾಸಗಳು, ನಮ್ಮ ಧರ್ಮ ಕರ್ಮಗಳನ್ನ ಚೆನ್ನಾಗಿ ನಾವು ಪಾಲಿಸಿದ್ರೆ, ಅದರ ಅರ್ಥ ವ್ಯಾಖ್ಯಾನವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ನಾವು ನಮ್ಮ ಮನೆ, ನಮ್ಮ ಊರು ಎಲ್ಲವೂ ಕೂಡ ಇದೇ ರೀತಿ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಮ್ಮ ಮಂಗಳೂರಿನ ಬೆಂಗ್ರೆ ತರ.